ಬೀದರ ಕ್ರಾಂತಿ ನ್ಯೂಸ್ ನಗರದ ಚಿಟ್ಟಾ ಪ್ರದೇಶದಲ್ಲಿ ಅದ್ದೂರಿ ಇಫ್ತಾರ್ ಕೂಟ ನಡೆಯಿತು. ಅಲ್ಲಿ ಎಲ್ಲಾ ಜಾತಿ ಮತ್ತು ಧರ್ಮದ ಜನರು ಪ್ರೀತಿ ಮತ್ತು ಗೌರವದಿಂದ ಇಫ್ತಾರ್ ಕೂಟವನ್ನು ಆಚರಿಸುತ್ತಿದ್ದರು. ರಂಜಾನ್ ತಿಂಗಳಲ್ಲಿ ಪ್ರತಿದಿನ ಇಫ್ತಾರ್ ಕೂಟಗಳನ್ನು ಕಾಣಬಹುದು. ಆದರೆ ಚಿಟ್ಟಾದಲ್ಲಿ ನಡೆಯುವ ಈ ಇಫ್ತಾರ್ ಕೂಟವು ವಿಶೇಷವಾಗಿತ್ತು. ದೇಶದ ಗಂಗಾ ಜಮುನಾ ಸಂಸ್ಕೃತಿಯ ಒಂದು ಉತ್ತಮ ಉದಾಹರಣೆಯನ್ನು ಇಲ್ಲಿ ಕಾಣಬಹುದು. ಕೌನ್ಸಿಲರ್ ನವೀದ್ ಸರಿಕರ್, ಶೌಕತ್ ಅಲಿ ಕೌನ್ಸಿಲರ್, ಸೌದ್ ಕೌನ್ಸಿಲರ್ ಕೂಡ ಈ ಸಂದರ್ಭದಲ್ಲಿ ಬೀದರ್ನಿಂದ ಆಗಮಿಸಿದರು. ಈ ಇಫ್ತಾರ್ ಕೂಟದ ಸಂತೋಷದಲ್ಲಿ ವೆಂಕಟರಾವ್ ಪಾಟೀಲ್, ಸಂತೋಷ್ ಲಾಹೋರಿ ಡೆವಲಪರ್ಸ್, ಪೀಟರ್ ಚಿಟಗುಪ್ಪ, ರಮೇಶ್ ಬಿರಾದಾರ್ ವಾಡಿ, ಏನಪ್ಪ ಪೊಲೀಸ್ ಪಾಟೀಲ್ ಚಿಟ್ಟಾ, ದೇವೇಂದ್ರ ಸೋನಿ, ಬಜರಂಗ ಖಾಸಿಂಪುರ, ಜೈಫತ್ ಕಡಿಯಾಲ್ ಭಾಗವಹಿಸಿದರು. ಈ ಇಫ್ತಾರ್ ಕೂಟವನ್ನು ಪಂಚಾಯತ್ನ ಮಾಜಿ ಅಧ್ಯಕ್ಷ ಅಬ್ದುಲ್ ಗಫೂರ್ ಚಿಟ್ಟಾ ಮತ್ತು ಅಬ್ದುಲ್ ದಿನಕ್ಕೆ 5 ಬಾರಿ ನಮಾಜ್ ಬಿಡೋದು ಮತ್ತು ಖುರಾನನ್ನು ಒಂದು ಆತ್ಮಶುದ್ಧೀಕರಣದಿಂದ ಮತ್ತು ನಂಬಿಕೆಯಿಂದ ಒಂದು ಅದನ್ನೊಂದು ಗೌರವ ಕೊಡೋದು ಮತ್ತು ಜೀವನದಲ್ಲಿ ಒಮ್ಮೆಯಾದರೂ ಮಕ್ಕೆ ಯಾತ್ರೆಯನ್ನು ಕೈಗೊಳ್ಳುವುದು ಮತ್ತು ಅದರಂತೆ ಈ ರಂಜಾನ್ ತಿಂಗಳಲ್ಲಿ 1 ತಿಂಗಳು ಉಪವಾಸ ಕೈಗೊಳ್ಳೋದು ಇವ್ರದ್ದು ಮುಖ್ಯ ಉದ್ದೇಶ ಆಗಿರುತ್ತದೆ. ಅದು ಹೆಂಗಿರುತ್ತಂದ್ರೆ ಸಹೂರ್ನಿಂದ ಇಫ್ತಾರ್ವರೆಗೆ ಅಂತಂತಂದ್ರೆ ಮುಂಜಾನೆ ಬೆಳಿಗ್ಗೆ 5 ಗಂಟೆಯಿಂದ 6:30 ಗಂಟೆ ತನಕ 13:30 ಗಂಟೆ ಉಪವಾಸ ಇರುವುದು. ಒಂದು ಸಣ್ಣ ಉಗುಳನ್ನು ನುಂಗಂಗಿಲ್ಲ ಮತ್ತು ನೀರು ಕುಡಿಯೋಂಗಿಲ್ಲ. ಒಂದು ಆತ್ಮಶುದ್ಧಿಯಿಂದ ಭಗವಂತನಲ್ಲಿ ನಂಬಿಕೆ ಇಟ್ಟು ಒಂದು ಪ್ರಾರ್ಥನೆ ಅವರಲ್ಲಿ ಇಟ್ಕೊಂಡು ಇದನ್ನು ಏರ್ಪಡಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಮತ್ತು ಇಲ್ಲಿನ ಮೆಸೇಜ್ ಏನಂತಂದ್ರೆ ಒಳ್ಳೆ ರೀತಿಯಿಂದ ಎಲ್ಲರೂ ಒಕ್ಕಟ್ಟಾಗಿ ಬಾಳ್ಬೇಕೆಂಬುದೇ ಎಲ್ಲರದ್ದು ಒಂದು ಆಸೆ ಆಗಿದೆ. ಈ ವರ್ಷ ಒಳ್ಳೆ ರೀತಿಯ ಅಚ್ಚುಕಟ್ಟಾಗಿ ಎಲ್ಲ ಸಮಾಜದವರಿಗೆ ಕರೆದು ಪಕ್ಷ ಭೇದ ಎಂಬುದೇ ಅಣ್ಣ ತಮ್ಮಂದಿರಂತೆ ಹಿಂಗೆ ನಡ್ಕೊಂಡು ಹೋಗಬೇಕು. ಹಿಂದೂ ಮುಸ್ಲಿಂ ಅಂತಂದರೆ ಹೆಡ್ ಆ್ಯಂಡ್ ಟೈಲ್ಸ್ ಇದ್ದಂಗೆ, ಅದು ಇಲ್ಲದೆ ಇದು ಇಲ್ಲ, ಇದು ಇಲ್ಲದೆ ಅದು ಇಲ್ಲ. ಯಾಕಂದರೆ ನಮ್ಮ ಪುರಾತನ ಕಾಲದಿಂದಲೂ ಬಂದಂಥ ಅಣ್ಣ ತಮ್ಮಂದಿರಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳ್ಬೇಕೆಂಬುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಏನ ಕಾಲೆ ಕಂಬ ದೇಹವೇ ದೇಗುಲ ಸರವನ್ನೇ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣನವರು ಈ ಜಗತ್ತಕ್ಕೆ ಸಾರಿ ಹೋಗಿದ್ದಾರೆ. 18ನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದ್ರು. ಇವತ್ತು ಪರಿವರ್ತನೆ ಆಗಿದೆ. ಮನೆ ಬಂಧುಗಳೇ, ನಾವು ಈ ದಿನ ತಮ್ಮೆಲ್ಲರ ಜೊತೆ ಪ್ರೀತಿಯನ್ನು ಹಂಚಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ವಿ. ಇದು ಅಪಾರವಾದ ಕೊಡುಗೆ ಅಂತಂದ್ರೆ ಅಪ್ಪ ಬಸವಣ್ಣನವರು ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಬಯಸ್ತೇನೆ. ಆದರೆ ಇವತ್ತು ನಾವು ಯಾವ ರೀತಿ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ನನ್ನಿಂದ ಆಗ್ಲಿಲ್ಲ. ದಯವಿಟ್ಟು ವೇದಿಕೆ ಮೇಲೆ ಕುಳಿತಂತ ವೆಂಕಟರಾವ್ ಪಾಟೀಲ್ ಆಗ್ಲಿ, ಅಣ್ಣರಾವ್ ಪಾಟೀಲ್ ಆಗ್ಲಿ, ಬಂಡಪ್ಪ ಕೃಷಿ ಅವರಾಗ್ಲಿ, ನಮ್ ದೊರೆಗಳು ಬಂದವರು ಅವರಾಗ್ಲಿ, ರಾಜ್ಕುಮಾರ್ ಅವರಾಗ್ಲಿ, ರಾಜ್ಕುಮಾರ್ ಅವ್ರ ಸುಪುತ್ರರು ಕೂಡ ಬಂದಿದ್ದಾರೆ, ರಾಘವೇಂದ್ರ ಬಿರಾದರ್ ಬಂದಿದ್ದಾರೆ, ಮಾಜಿ ಅಧ್ಯಕ್ಷರು ಬಂದಿದ್ದಾರೆ, ಸೊಸೈಟಿ ಅಧ್ಯಕ್ಷರು ಗೋನಾಳಿ ಧನ್ಶೆಟ್ಟಿ ಅವರು ಬಂದಿದ್ದಾರೆ, ವಕೀಲ್ ಸಾಹೇಬರು ಬಂದಿದ್ದಾರೆ, ನಮ್ ಧನರಾಜ್ ಪಾಟೀಲ್ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಪರವಾಗಿ ತುಂಬಾ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇಫ್ತಾರವನ್ನು ಬಿಡಿಸತಕ್ಕಂತ ಕೆಲಸ ಈಗ ಮಾಡಿ ನಮ್ಮ ಮುಸ್ಲಿಂ ಸಮುದಾಯದ ನಮ್ಮೆಲ್ಲ ಅಣ್ಣ ತಮ್ಮಂದರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಈ ಒಂದು ಪ್ರಾರ್ಥನಾ ಕೂಟ, ಈ ಒಂದು ಪ್ರಾರ್ಥನಾ ಮಂದಿರ ಏನಂದ್ರೆ ರಂಜಾನ್ ಇಫ್ತಾರ್ ಕೂಟ, ಇದು
ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮ ಗಂಡ ಸಾಬರು ಮತ್ತು ಅವರ ಅಣ್ಣ ತಮ್ಮಂದಿರು ಮತ್ತು ಅವರೆಲ್ಲ ಸಾಥಿಗಳು ಸೇರ್ಕೊಂಡು ಬಹಳ ಚೆನ್ನಾಗಿ ಮಾಡ್ತಾರೆ. ಇದು ಮಾಡೋದು ಯಾಕಂದ್ರೆ ನಾವೆಲ್ಲ ಒಂದಿರ್ಬೇಕು ಗ್ರಾಮದಲ್ಲಿ. ದೇವ್ರ ಉದ್ದೇಶ ಅದೇ ಅದೇ. ದೇವರು ಉದ್ದೇಶ ಏನದ, ಭಗವಂತನ ಉದ್ದೇಶ ಏನದ, ಪ್ರತಿಯೊಂದು ಧರ್ಮದಲ್ಲಿ ಇವಾಗಲೇ ನಮ್ಮ ಮೌಲಿ ಸಾಹೇಬರು ಹೇಳಿದ್ರು ಏನಂದ್ರೆ ಪರಮೇಶ್ವರ, ಈಶ್ವರ, ಪರಮಾತ್ಮ, ಆ ದೇವ ಎಲ್ಲರೂ ಪ್ರತಿಯೊಂದು ಧರ್ಮದಲ್ಲಿ ಉಪವಾಸ ಮಾಡ್ತೇವೆ. ಮತ್ತು ರಂಜಾನ್ ಇಫ್ತಾರ್ ಕೂಟ ರಂಜಾನ್ದಲ್ಲಿ ಪ್ರತಿಯೊಬ್ಬರೆಲ್ಲ ರೋಜಾ ಇರ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ನಾವು ಉಪವಾಸ ಮಾಡ್ತೇವೆ. ಪ್ರತಿಯೊಂದು ಧರ್ಮದಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾರೆ. ಆದರೆ ನಮ್ಮ ಈ ಒಂದು ಮುಸ್ಲಿಂ ಸಮುದಾಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹೆಂಗಂದ್ರೆ ನಾವೆಲ್ಲ ಉಪವಾಸ ಇದ್ದಾಗೆಲ್ಲ ನಾವೇ ಮಾಡ್ಕೊಂಡು ಇರ್ತೇವೆ. ಆದರೆ ನಮ್ಮನ್ನೆಲ್ಲ ಕರೆಸಿ, ಅವರು ಒಬ್ಬರೇ ಮಾಡೋದಲ್ಲ, ಅವರು ಸಮುದಾಯದವರು ಅಷ್ಟೇ ಮಾಡ್ತಾ ಇಲ್ಲ, ರಂಜಾನ್ ಹಬ್ಬದ ಮುಂಚಿತವಾಗಿ ಎಲ್ಲರನ್ನ ಕರೆಸಿ ಈ ಒಂದು ಇಫ್ತಾರ್ ಕೂಟ ಏರ್ಪಾಡು ಮಾಡಿ ಒಳ್ಳೆ ಎಲ್ಲ ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಒಂದು ಅನ್ನುವಂತಹ ಭಾವನೆ, ಒಂದು ಒಳ್ಳೆ ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರಿದ್ರು ಕೂಡ ನಾವೆಲ್ಲರೂ ಒಂದು, ನಮಗೆಲ್ಲ ಪರಮಾತ್ಮ ಒಬ್ಬರು, ನಾವು ಒಳ್ಳೇದು ಮಾಡಬೇಕು, ಇರಸ್ತನಕ ನಾವು ಒಳ್ಳೆಯವರಾಗಬೇಕು, ಚಂದ ಇರಬೇಕು, ನಮ್ದು ಅಂತ ಕೆಟ್ಟ ಕೆಲಸಗಳನ್ನು ಬಿಡಬೇಕು. ನಾವು ಒಂದ್ ವೇಳೆ ಏನಾದ್ರು ಕೆಟ್ಟದ್ದು ಮಾಡದೆ ಹೋದ್ರೆ ನಮ್ಗ ಪರಮಾತ್ಮ ನಮಗೆ ಬಿಡಲ್ಲ ಅಂತ ಅನ್ನುವ ಮಾತು ಈಗಾಗಲೇ ನಮಗೆ ಗುರುಗಳು ಹೇಳಿದ್ದಾರೆ. ಗ್ರಾಮದಲ್ಲಿ ಒಂದು ಇಫ್ತಾರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗಾಗಿ ನಾನು ಮೊದಲಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಇಫ್ತಾರ್ ಅಂತಂದ್ರೆ ಇಲ್ಲಿ ನಂಬೋದು ಏನದ, ನಮ್ಮ ವಿಶೇಷವಾಗಿ ನಮ್ಮ ಭಾಗದಲ್ಲಿ, ನಮ್ಮ ಬೀದರ್ ಭಾಗದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಭಾವನೆಯಿಂದ ಮೊದಲಿಂದೂ ಬದುಕೋತ ಬಂದರೆ, ಈಗ ಬದುಕೋತ ಬಂದರೆ ಇಲ್ಲೆಲ್ಲ ಧರ್ಮದವರು, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಲಿಂಗಾಯತ್ ಇರಲಿ, ದಲಿತ್ ಇರಲಿ, ಎಲ್ಲರೂ ಒಟ್ಟುಗೂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಇಫ್ತಾರ್ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಫ್ತಾರ್ ನಂಬೋದು ಎಲ್ಲರೂ ಬಂದು ಇಲ್ಲಿ ನಂಬದನ್ನೆಲ್ಲ ಸಹಕಾರ ಮಾಡಿದ್ರಿ, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಿ ಮತ್ತೆ ನಂಬದು ಇಫ್ತಾರ್ ಕೂಟನ ಆಯೋಜನೆ ಮಾಡಿದ್ದು. यहाँ के जुम्मेदार शख्स में माने जाते हैं, जो कि आज बड़ी धूमधाम से इफ्तार पार्टी कराए पूरे चिट्टे की पंचायत में। वैसे ही खालिद की पूरी आज यहाँ दूसरे घर की मेहमान सब लोग भी आए थे, और मैं खालिद भाई को दिल से मुबारकबाद देता हूँ कि आज की आपकी इफ्तार पार्टी बहुत खूब रही, मुबारक। शुक्रिया। मौके के ऊपर जो इफ्तार पार्टी रखी गई थी ग्राम पंचायत चिट्टा में, हमारे खालिद भाई और गफूर साहब उनकी टीम की तरफ से रखी गई थी। हम लोगों को भी यहाँ पर इनवाइट किया गया था दावत के अंदर, मैं और हमारे नवीद सरीकार साहब। मैं मोहम्मद खालिद ग्राम पंचायत चिट्टा से हूँ। हर साल की तरह इस बार भी हमारे गांव में इफ्तार पार्टी का आयोजन हुआ, जिसमें हर समाज के लोग आए और हर सियासी पार्टी के लोग आए। इसके लिए मैं जमीयत अहले हदीस की तरफ से और मोहम्मद फयाजुद्दीन साहब साबिक़ अमीर जमीयत अहले हदीस की तरफ से और मस्जिद बशीर की कमेटी के ज़िम्मेदारों की तरफ से और यहाँ की जामिया मस्जिद की तरफ से और चिट्टे के नौजवानों की तरफ से मैं जो भी लोग जहाँ से भी आए थे, शाहपुर से, गुन्नेली से, हमारे घोड़मपल्ली से, बाड़ी से, उन सभी लोगों का तहे दिल से शुक्रिया अदा करता हूँ। और हर साल हम इसी तरह मिलेंगे और इसी तरह भाईचारा को बढ़ाएंगे, और यही दुआ है कि अल्लाह ताला हमारे मुल्क को हमेशा सलामत रखे, हमारे मुल्क में हमेशा अमन और शांति बनी रहे, हमारे हिंदुस्तान को अल्लाह ताला नज़र बस से बचाए। बस मेन मैसेज क्या रहेंगे आज की इफ्तार पार्टी? आज की इफ्तार पार्टी का मैसेज ये रहेगा कि हम ये कहना चाहते, कोई सियासी पार्टी बुरी नहीं होती और कोई धर्म बुरा नहीं होता, क्योंकि हर समाज में, हर धर्म में, हर सियासी पार्टी में एक आधा लोग खराब होते। उसका मतलब ये नहीं कि पूरा समाज गलत है या पूरी सियासी पार्टी गलत है। वो इसलिए बोल रहा हूँ मैं क्योंकि यहाँ पे हमारे इफ्तार पार्टी में बीजेपी के लोग भी आए थे, कांग्रेस के लोग भी थे और जेडीपी के जेडीएस के तो हमारे सोनी साहब अभी अभी आए हैं। तो हर सियासी पार्टी के लोग भी आए और हर समाज के लोग भी आए। तो हर सियासी पार्टी में, हर समाज में एक आधा लोग होते हैं जो शरपसंद होते हैं। इसका मतलब ये नहीं कि कोई धर्म खराब है या कोई सियासी पार्टी खराब है, सारे पार्टीज अच्छे हैं। मजहबी एकजुटता का मैसेज दिया। हाँ, और ये जो हर पार्टी के लोग आए थे वो यही उद्देश्य से आए थे, यही मैसेज देने के लिए आए थे कि हाँ, हमारे हिंदुस्तान में भाईचारा कायम है, भाईचारा के साथ हम लोग यहाँ पे रहते हैं, ये मैसेज देने के लिए आए थे। इनका और कोई दूसरा मतलब नहीं था। कोई सियासी पार्टी के जो लोग आए थे उनको ना तो अपनी पार्टी का प्रचार करें, ना तो कोई धर्म वाले अपने धर्म का प्रचार करें। यहाँ सब एक ही मैसेज देके गए हैं कि हाँ, इंसानियत कहीं जिंदा है तो वह हमारे यहाँ पे जिंदा है। आपसी भाईचारे के लिए आए थे और हमेशा हर साल की तरह हम इस साल भी मिले और हर साल मिलेंगे और इसी तरह भाईचारे को बढ़ाते रहेंगे। आपका नाम? मेरा नाम मोहम्मद खालिद है, मैं यहीं चिट्टा ग्राम का रहने वाला हूँ।